ಅಹಮದಾಬಾದ್ನಲ್ಲಿ AI-171 ವಿಮಾನದ ಘೋರ ದುರಂತ. ಘಟನಾ ಸ್ಥಳಕ್ಕೆ ಏರ್ ಇಂಡಿಯಾ ಸಿಇಒ ಕ್ಯಾಂಪಬೆಲ್ ವಿಲ್ಸನ್ ಭೇಟಿ ಕೊಟ್ಟಿದ್ದಾರೆ. ಕ್ಯಾಂಪಬೆಲ್ ವಿಲ್ಸನ್ ಏರ್ ಇಂಡಿಯಾದ MD ಮತ್ತು ಸಿಇಒ. ಸಾವನ್ನಪ್ಪಿದವರ ಬಗ್ಗೆ ಸದ್ಯ ಸಿಇಒ ವಿಲ್ಸನ್ ಮಾಹಿತಿ ಪಡೆದಿದ್ದಾರೆ. ಘಟನೆಗೆ ಸಂಬಂಧಪಟ್ಟ ಹಾಗೆ ಸಾವನ್ನಪ್ಪಿದವರ ಬಗ್ಗೆ ಮಾಹಿತಿ ಪಡ್ಕೊಳ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಏರ್ ಇಂಡಿಯಾ ವಿಮಾನಯಾನ ಸಂಸ್ಥೆಯ MD ಮತ್ತೆ ಸಿಇಒ ಕ್ಯಾಂಪಬೆಲ್ ವಿಲ್ಸನ್ ಇವತ್ತು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಷ್ಟು ದೊಡ್ಡ ದುರಂತ ನಡೆದಿರೋದು. ಇವತ್ತು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಇದು ಹೇಗಾಯ್ತು, ಆ ದುರಂತದ ತೀವ್ರತೆ ಏನಿದೆ ಅದರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋದಕ್ಕೆ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಘಟನೆ ನಡೆದಿರೋ ಸ್ಥಳದಿಂದ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಂದ್ರಮೋಹನ್, ಸದ್ಯ ಸ್ಥಳದಲ್ಲಿ ಏನಾಗ್ತಾ ಇದೆ? ಈಗ ಗೊತ್ತಾಗ್ತಾ ಇರೋ ಮಾಹಿತಿ ಪ್ರಕಾರ ವಿಮಾನಯಾನ ಸಂಸ್ಥೆಯ MD ಮತ್ತು ಸಿಇಒ ಕ್ಯಾಂಪಬೆಲ್ ವಿಲ್ಸನ್ ಭೇಟಿ ಕೊಟ್ಟಿದ್ದಾರೆ ಅನ್ನೋದು ಸದ್ಯ ತಿಳಿದು ಬರ್ತಾ ಇದೆ. ನಿಮಗೆ ಅಲ್ಲಿ ಲಭ್ಯ ಆಗ್ತಾ ಇರೋ ಮಾಹಿತಿಗಳೇನು? ಹೌದು ವಿಜಯ್, ಏರ್ ಇಂಡಿಯಾ ಸಂಸ್ಥೆಯ ಸಿಇಒ ಆಗಿರತಕ್ಕಂತಹ ಕ್ಯಾಂಪಬೆಲ್ ಅವರು ಈಗ ಅಪಘಾತದ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ಏರ್ ಇಂಡಿಯಾವನ್ನ ಟಾಟಾ ಕಂಪನಿ ಟೇಕ್ ಓವರ್ ಮಾಡಿಕೊಂಡ ಬಳಿಕ ಕ್ಯಾಂಪಬೆಲ್ ಅವರನ್ನ ಸಿಇಒ ಆಗಿ ನೇಮಕವನ್ನ ಮಾಡಿದ್ರು. ಕ್ಯಾಂಪಬೆಲ್ ಅವರು ಕೂಡ ಏರ್ ಇಂಡಿಯಾ ಸಂಸ್ಥೆಯನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗ್ತಾ ಇದ್ರು. ಆದ್ರೆ ಈಗ ಏರ್ ಇಂಡಿಯಾದ AI-171 ಬೋಯಿಂಗ್ ಡ್ರೀಮ್ ಲೈನರ್ ವಿಮಾನ ಅಪಘಾತಕ್ಕೀಡಾಗಿರ್ತಕ್ಕಂಥದ್ದು ಏರ್ ಇಂಡಿಯಾ ಸಂಸ್ಥೆಗೂ ಕೂಡ ಭಾರಿ ದೊಡ್ಡ ಶಾಖನ ಕೊಟ್ಟಿದೆ, ದೊಡ್ಡ ನೋವನ್ನ ಕೊಟ್ಟಿದೆ. ನೆನ್ನೆ ಟಾಟಾ ಗ್ರೂಪ್ ನ ಅಧ್ಯಕ್ಷ ಆಗಿರ್ತಕ್ಕಂಥ ಎನ್ ಚಂದ್ರಶೇಖರ್ ಅವರು ಕೂಡ ಇದು ಬಹಳ ದುಃಖದ ವಿಷಯ ಅಂತೇಳಿ ತಮ್ಮ ನೋವನ್ನ ದುಃಖವನ್ನ ವ್ಯಕ್ತಪಡಿಸಿದ್ರು. ಈಗ ಏರ್ ಇಂಡಿಯಾ ಸಿಇಒ ಕೂಡ ಅಪಘಾತದ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅಪಘಾತಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆಯುವಂತ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ನಾವೀಗ ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಯ ಶವಾಗಾರದ ಮುಂಭಾಗದಲ್ಲಿದ್ದೇವೆ. ಇಲ್ಲಿ ಎಲ್ಲಾ 241 ಶವಗಳನ್ನು ಕೂಡ ಇಡಲಾಗಿದೆ. ಈ ಶವಗಳನ್ನ ಈಗ ಇಲ್ಲಿ DNA ಪರೀಕ್ಷೆಯನ್ನು ಮಾಡಿ ಶವಗಳ ಗುರುತನ್ನ ಪತ್ತೆ ಹಚ್ಚಬೇಕಾಗಿದೆ. ಈ ಪೋಸ್ಟ್ ಮಾರ್ಟಮ್ ರೂಮ್ ನಲ್ಲೇ ಈಗ 241 ಮಂದಿಯ ಶವಗಳನ್ನು ಕೂಡ ಇಡಲಾಗಿದೆ. ಕೆಲವು ಮೃತರ ಸಂಬಂಧಿಕರು ಕೂಡ ಆಸ್ಪತ್ರೆ ಮುಂಭಾಗಕ್ಕೆ ಬಂದು ಕಣ್ಣೀರಾಗ್ತಾ ಇರತಕ್ಕಂತ ಘಟನೆ ಕೂಡ ನಡೀತಾ ಇದೆ. ಅವರ ಸಂಬಂಧಿಕರವರನ್ನ ಸಮಾಧಾನವನ್ನ ಪಡಿಸ್ತಾ ಇದ್ದಾರೆ. ಈ ಆಸ್ಪತ್ರೆಯ ಹೊರಭಾಗದಲ್ಲಿ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು, ವಾಲಂಟಿಯರ್ಸ್ ಕೂಡ ಇದ್ದಾರೆ. ಈಗ ಮುಖ್ಯವಾಗಿ ಈಗ ಗುಜರಾತ್ ಸರ್ಕಾರಕ್ಕೆ ಈಗ ಮೃತದೇಹಗಳ ಗುರುತನ್ನ ಪತ್ತೆ ಹಚ್ಚುವಂತದ್ದೇ ದೊಡ್ಡ ಸವಾಲು. ಯಾಕೆಂತಂದ್ರೆ ಎಲ್ಲಾ ಶವಗಳು ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿವೆ. ಯಾವ ಶವಗಳನ್ನು ಕೂಡ ಗುರುತನ್ನ ಹಿಡಿಲಿಕ್ಕೆ ಆಗೋದಿಲ್ಲ. ಹಾಗಾಗಿನೇ ಈಗ ಶವಗಳ ಗುರುತು ಪತ್ತೆಗಾಗಿ DNA ಪರೀಕ್ಷೆ ನಡೆಸತಕ್ಕಂಥದ್ದು ಅನಿವಾರ್ಯ ಆಗಿದೆ. ಮೃತರ ಸಂಬಂಧಿಕರ DNA ಸ್ಯಾಂಪಲ್ ಅನ್ನ ಪಡ್ಕೊಂಡು ಈ ಶವಗಳ DNA ಸ್ಯಾಂಪಲ್ ನೊಂದಿಗೆ ಹೊಂದಾಣಿಕೆ ಆಗುತ್ತಾ ಹೇಗೆ ಅಂತ ನೋಡಿ ಶವಗಳನ್ನ ಗುರುತನ್ನ ಪತ್ತೆ ಹಚ್ಚಬೇಕಾಗುತ್ತೆ. ಅದಾದ ಬಳಿಕ ಗುರುತು ಪತ್ತೆ ಹಚ್ಚಂತಹ ಶವಗಳನ್ನ ಮಾತ್ರವೇ ಸಂಬಂಧಿಕರಿಗೆ ಹಸ್ತಾಂತರ ಮಾಡುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಈಗ ಈ ಒಂದು ವಿಮಾನ ದುರಂತದಲ್ಲಿ 52 ಮಂದಿ ಬ್ರಿಟಿಷ್ ನಾಗರಿಕರು ಕೂಡ ಸಾವನ್ನಪ್ಪಿದ್ದಾರೆ. ಹೀಗಾಗಿ ಅವರ ಕುಟುಂಬಸ್ಥರು ಕೂಡ ಬಂದು ಇಲ್ಲಿ ತಮ್ಮ DNA ಸ್ಯಾಂಪಲ್ ಅನ್ನ ಈ ಆಸ್ಪತ್ರೆಗೆ ನೀಡಬೇಕಾಗುತ್ತೆ. ಅದಾದ ಬಳಿಕ ಆ ಶವಗಳ ಗುರುತನ್ನು ಕೂಡ ಪತ್ತೆ ಹಚ್ಚಲಾಗುತ್ತೆ. ಈಗ ಮುಖ್ಯವಾಗಿ ಹೆಚ್ಚಿನ ಮಂದಿ 160ಕ್ಕೂ ಹೆಚ್ಚು ಮಂದಿ ಭಾರತೀಯರು ಸಾವನ್ನಪ್ಪಿದ್ದಾರೆ. ಹಾಗಾಗಿ ಈಗ ಗುಜರಾತ್ನವರು ಮತ್ತು ಬೇರೆ ಬೇರೆ ರಾಜ್ಯದ ನಾಗರಿಕರು ತಮ್ಮ ಕುಟುಂಬಸ್ಥರು ಮೃತರ ಸಂಬಂಧಿಕರು ಬಂದು ಇಲ್ಲಿ DNA ಸ್ಯಾಂಪಲ್ ಅನ್ನ ಇವತ್ತು ನಾಳೆ ನೀಡಬಹುದು. ಅದಾದ ಬಳಿಕ ಶವಗಳ ಗುರುತು ಪತ್ತೆ ಹಚ್ಚಕ್ಕಂತ ಕೆಲಸವನ್ನ ವೈದ್ಯರುಗಳು ನಡೆಸ್ತಾರೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅಹಮದಾಬಾದ್ನ ಈ ವಿಮಾನ ಅಪಘಾತದ ಸ್ಥಳಕ್ಕೆ ಭೇಟಿ ನೀಡುವಂತಹ ಸಾಧ್ಯತೆ ಇದೆ. ನಿನ್ನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು, ಕೇಂದ್ರ ನಾಗರಿಕ ವಿಮಾನಯಾನ ಖಾತೆ ಸಚಿವ ರಾಮಮೋಹನ್ ನಾಯ್ಡು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಆದ್ರೆ ಈಗ ಮುಖ್ಯವಾಗಿ ಈ ವಿಮಾನ ಅಪಘಾತಕ್ಕೀಡಾದಂತಹ ಸ್ಥಳದಿಂದ ಕೇವಲ ಅರ್ಧ ಕಿಲೋಮೀಟರ್ ದೂರದಲ್ಲೇ ಸಿವಿಲ್ ಆಸ್ಪತ್ರೆ ಇದೆ. ಸಿವಿಲ್ ಆಸ್ಪತ್ರೆ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ. ಯಾವ್ದಾದ್ರು ಒಬ್ಬ ವ್ಯಕ್ತಿ ಗಾಯಗೊಂಡು ಸ್ಥಿತಿನಲ್ಲಿ ಇದ್ದಿದ್ರೆ ಆತನಿಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಅತ್ಯುತ್ತಮ ಚಿಕಿತ್ಸೆ ನೀಡಿ ಬದುಕುಳಿಸ್ತಕ್ಕಂಥ ಎಲ್ಲಾ ಪ್ರಯತ್ನವನ್ನು ನಡೆಸಬಹುದಾಗಿತ್ತು. ಆದ್ರೆ ಈ ಒಂದು ವಿಮಾನ ಅಪಘಾತ ಸಂಭವಿಸ್ತಾ ಇದ್ದಂತಾನೆ ವಿಮಾನ ಒತ್ತಿ ಉರಿದಿದೆ. ವಿಮಾನದಲ್ಲೂ ಕೂಡ 1,25,000 ಲೀಟರ್ನಷ್ಟು ಇಂಧನ ಇತ್ತು. ಇದರಿಂದಾಗಿ ಸಂಪೂರ್ಣವಾದಂತಹ ಇಂಧನವು ಕೂಡ ಸ್ಫೋಟಗೊಂಡು ಬೆಂಕಿಯಿಂದಾಗಿ ಒತ್ತಿ ಉರಿದಿದೆ. ಇದರಿಂದಾಗಿ ವಿಮಾನದಲ್ಲಿ ಎಲ್ಲಾ ಪ್ರಯಾಣಿಕರು ಕೂಡ ಸಜೀವ ದಹನ ಆಗಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದಾರೆ. ಹೀಗಾಗಿ ಯಾವುದೇ ಒಬ್ಬ ಪ್ರಯಾಣಿಕನನ್ನು ಕೂಡ ಉಳಿಸ್ತಕ್ಕಂಥ ಅವಕಾಶವೂ ಕೂಡ ವೈದ್ಯರಿಗೆ ಇರಲಿಲ್ಲ. ಯಾಕಂದ್ರೆ ಎಲ್ಲವೂ ಕೂಡ ಸುಟ್ಟು ಕರಕಲಾದಂತಹ ಸ್ಥಿತಿಯಲ್ಲಿ ಶವಗಳನ್ನ ಆಸ್ಪತ್ರೆಗೆ ತರಲಾಗಿತ್ತು. ಈಗ ಶವಗಳನ್ನ ಈ
ಶವಾಗಾರದಲ್ಲಿ ಇರಿಸಲಾಗಿದೆ. ಈಗ ಇವುಗಳ ಗುರುತನ್ನ ಪತ್ತೆ ಹಚ್ಚತಕ್ಕಂಥ ಕೆಲಸವನ್ನ ಮಾತ್ರನೇ ಮಾಡ್ಲಿಕ್ಕೆ ಸಾಧ್ಯ. ಈ ಒಂದು ಕೆಲಸವನ್ನ ಈಗ ಸಿವಿಲ್ ಆಸ್ಪತ್ರೆ ವೈದ್ಯರುಗಳು ನಡೆಸುತ್ತಿದ್ದಾರೆ. ಈಗ ಬೇರೆ ಬೇರೆ ಇಲಾಖೆಯ ಉನ್ನತ ಅಧಿಕಾರಿಗಳು ಕೂಡ ಅಪಘಾತದ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ನಾಗರಿಕ ವಿಮಾನಯಾನ ಇಲಾಖೆ ಅಧಿಕಾರಿಗಳು, ಡಿಜಿಸಿಎದ ಅಪಘಾತ ವಿಭಾಗದ ಅಧಿಕಾರಿಗಳು ಕೂಡ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಈಗ ವಿಮಾನದ ಬ್ಲಾಕ್ ಬಾಕ್ಸ್ ಅನ್ನು ವಶಕ್ಕೆ ತೆಗೆದುಕೊಂಡು ಕಾಕ್ಪಿಟ್ ನಲ್ಲಿ ಪೈಲಟ್ ಮತ್ತು ಎಟಿಸಿ ನಡುವೆ ನಡೆದಂತ ಸಂಭಾಷಣೆ ಏನು, ಪೈಲಟ್ ಗಳಿಬ್ರು ಕೂಡ ಏನನ್ನು ಮಾತುಕತೆಯನ್ನು ನಡೆಸಿದ್ರು, ವಿಮಾನದಲ್ಲಿ ಏನು ತಾಂತ್ರಿಕ ದೋಷ ಎದುರಾಗಿತ್ತು, ಇಲ್ಲವೇ ವಿಮಾನದ 2 ಇಂಜಿನ್ಗಳು ಕೂಡ ಏಕಕಾಲಕ್ಕೆ ಫೇಲ್ಯೂರ್ ಆದ್ವಾ, ಅಥವಾ ವಿಮಾನಕ್ಕೆ ಹಕ್ಕಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಡಿಕ್ಕಿ ಹೊಡೆದಿದ್ರಿಂದಾಗಿ ವಿಮಾನ ಹೆಚ್ಚಿನ ಎತ್ತರದಲ್ಲಿ ಹಾರಾಟವನ್ನು ನಡೆಸಲಿಕ್ಕಾಗ್ದೇನೆ ಅಪಘಾತಕ್ಕೆ ಈಡಾಯ್ತಾ ಹೇಗೆ ಅನ್ನೋದ್ರ ಬಗ್ಗೆ ಈಗ ತನಿಖೆಯನ್ನು ನಡೆಸಿ ಮಾಹಿತಿಯನ್ನ ನೀಡಬೇಕಾಗುತ್ತೆ. ಹೀಗಾಗಿ ಈಗ ಇವತ್ತು ಬೇರೆ ಬೇರೆ ತಜ್ಞರುಗಳು ಕೂಡ ಅಪಘಾತದ ಸ್ಥಳಕ್ಕೆ ಭೇಟಿಯನ್ನು ಕೊಡಲಿದ್ದಾರೆ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ಅಪಘಾತ ಸ್ಥಳಕ್ಕೆ ಭೇಟಿ ನೀಡುವಂತ ಸಾಧ್ಯತೆ ಇದೆ. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.